ನಿನ್ನೆ ಒಂದು ಸ್ಟೋರಿ ಹೇಳುತ್ತೇನೆ ಅಂತ ಹೇಳಿದ್ದೆ. ಸೊ ದಟ್ ಸ್ಟೋರಿ ಈಸ್ ಆಫ್ ಶ್ರೀಕೃಷ್ಣ. ಸೊ ಮಥುರೆ ವೃಂದಾವನಿಗೆ ಯಾರ್ಯಾರು ಹೋಗಿದ್ದೀರಾ, ಇದನ್ನ ನೋಡಿರ್ತೀರಾ, ಅವ್ರು ಪ್ರಾಬಬ್ಲಿ ವುಡ್ ಹವ್ ಮಿಸ್ಡ್ ಇಟ್. ಸೊ ಮಿಸ್ ಮಾಡಿರೋ ಸಾಧ್ಯತೆಗಳಿದೆ ಅಥವಾ ನೋಡಿರೋ ಸಾಧ್ಯತೆಗಳಿದೆ. ಸುಮಾರು ಜನಕ್ಕೆ ಈ ಒಂದು ಕತೆ ಗೊತ್ತಿರುತ್ತೆ. So, ಗೊತ್ತಿರೋರು ಎಸ್, ಗುಡ್, ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಈ ಕತೆ ಗೊತ್ತಿದೆ ನಿಮ್ಗೆ ಅಂತ ಶ್ರೀ ಭಾಗವತದಲ್ಲಿ ಬರುತ್ತೆ. ಗೊತ್ತಿಲ್ಲದೆ ಇರೋರು ಈ ಕಥೆಯನ್ನ ತಿಳಿದುಕೊಳ್ಳಿ. ಸೊ ವೆರಿ ನೈಸ್ ಸ್ಟೋರಿ. ಕೃಷ್ಣ, ಶ್ರೀ ಕೃಷ್ಣನ ಮಗ ಪ್ರದ್ಯುಮ್ನ. ಪ್ರದ್ಯುಮ್ನ ಎಲ್ಲರಿಗೂ ಗೊತ್ತಿದೆ. ಪ್ರದ್ಯುಮ್ನನ ಮಗ ಅನಿರುದ್ಧ. ಸೊ ಅನಿರುದ್ಧನ ಮಗ ವಜ್ರನಾಭ. ಸೊ ವಾಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಶ್ರೀ ಕೃಷ್ಣ ಅಂಡ್ ವಜ್ರನಾಭ? ಕೃಷ್ಣ ಈಸ್ ಗ್ರೇಟ್ ಗ್ರ್ಯಾಂಡ್ ಫಾದರ್. ವಜ್ರನಾಭ ಹುಟ್ಟುವ ಮೊದಲೇ ಶ್ರೀಕೃಷ್ಣ ಅವರ ಲೀಲೆಯನ್ನ ಮುಗಿಸಿಕೊಂಡು ಅವರು ಪರಲೋಕಕ್ಕೆ ಅಥವಾ ಸ್ವರ್ಗಕ್ಕೆ ಅಥವಾ ತಮ್ಮ ಅವತಾರವನ್ನ ಮತ್ತೆ ಅಂದ್ರೆ ಉದ್ಯಾಪನೆ ಮಾಡಿ, ಅವರ ಕೃಷ್ಣಾವತಾರವನ್ನ ಉದ್ಯಾಪನೆ ಮಾಡಿ ಅಥವಾ ಲೀಲೆಯನ್ನ ಸಂಪೂರ್ಣ ಮಾಡಿ ಆನಂತರ ಅವರು ಮತ್ತೆ ಶ್ರೀ ವಿಷ್ಣುವಾಗಿ ವೈಕುಂಠಕ್ಕೆ ತೆರಳಿದರು. ಸೊ ದಿಸ್ ಇಸ್ ಬಿಫೋರ್ ವಜ್ರನಾಭ ವಾಸ್ ಬಾರ್ನ್. ವಜ್ರನಾಭ ಅವರ ಗ್ರೇಟ್ ಗ್ರ್ಯಾಂಡ್ ಫಾದರ್ ಈ ಶ್ರೀಕೃಷ್ಣ. ನಾವು ವಜ್ರನಾಭನಿಗೆ ಚಿಕ್ಕಂದಿನಿಂದಲೇ ಅವರ ತಾಯಿಗೆ ಅವರು ಶ್ರೀಕೃಷ್ಣನ ಕಥೆಗಳು, ಕೃಷ್ಣ ಹೇಗಿದ್ದರು, ಕೃಷ್ಣನ ಬಾಲ್ಯ ಹೇಗಿತ್ತು, ನೆಕ್ಸ್ಟ್ ಕೃಷ್ಣ ಯಾವ ರೀತಿಯಲ್ಲಿ ಪಾಂಡವರ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಕೊಂಡ್ರು, ಯಾವ ರೀತಿಯಲ್ಲಿ ಭಗವದ್ಗೀತೆಯನ್ನ ನುಡಿಸಿದರು, ಯಾವ ರೀತಿಯಲ್ಲಿ ಬ್ಯಾಟಲ್ ಅಲ್ಲಿ ಅಂದ್ರೆ ಆ ಒಂದು 18 ದಿನದ ಕುರುಕ್ಷೇತ್ರ ಯುದ್ಧದಲ್ಲಿ ಹೇಗೆ ಭಾಗವಹಿಸಿದರು, ಹೇಗೆ ಪಾಂಡವರನ್ನ ಜಯಿಸಿದರು. ಸೊ ಇದೆಲ್ಲ ಕಥೆಗಳನ್ನ ಹೇಳ್ತಾ ಇರ್ತಾರೆ. ಸೊ ವಜ್ರನಾಭನಿಗೆ ಚಿಕ್ಕಂದಿನಿಂದಲೇ, ಬಾಲ್ಯದಿಂದಲೇ ಶ್ರೀಕೃಷ್ಣನನ್ನ ನೋಡುವಂತ ಆಸೆ. ಸೊ ಕೃಷ್ಣ ಹೇಗೆ ಕಾಣಿಸುತ್ತಿದ್ದರು, ಯಾರನ್ನ ಕೇಳೋದು? ಸೊ ಯಾರಿಗೆ ಕೇಳೋಣ ಅಂತ ಅವರು ತಾಯಿಯನ್ನ, ಅವರನ್ನ, ಇವರನ್ನ ಎಲ್ಲ ಕೇಳ್ತಾ ಇರ್ತಾರೆ. ಸೊ ಆಗ ಉತ್ತರೆ ಉತ್ತರೆ ಯಾರು? ಉತ್ತರೆ ಯಾರು? ಅಭಿಮನ್ಯುವಿನ ಹೆಂಡತಿ. ಗುಡ್. Abhimanyu's wife and Parikshita's mom. So good. ಪರೀಕ್ಷಿತ ಅವರ ತಾಯಿ ಅಂಡ್ ಅಭಿಮನ್ಯುವಿನ ವೈಫ್. ಸೊ ಉತ್ತರೆ ಪರೀಕ್ಷಿತನ ಟೈಮಲ್ಲಿ ಗರ್ಭಿಣಿ ಆಗಿದ್ದಾಗ ಅಭಿಮನ್ಯು ವೆಂಟ್ ಫಾರ್ ದಟ್ ವಾರ್, ಕುರುಕ್ಷೇತ್ರ ಯುದ್ಧದಲ್ಲಿ ಹೋದರು ಅಂಡ್ ಹಿ ಡಿಡ್ ನಾಟ್ ರಿಟರ್ನ್. ಸೊ ಉತ್ತರೆ later on gave birth to ಪರೀಕ್ಷಿತ. ನಾವು ಈ ಉತ್ತರೆ ಆಗಿನ ಕಾಲದಲ್ಲೂ ಇದ್ರು, ಶ್ರೀಕೃಷ್ಣನ ನೋಡಿರೋರು. ಅಂಡ್ ವಜ್ರನಾಭ ಅವ್ರ ಹತ್ರ ಹೋಗ್ಬಿಟ್ಟು ಅವರನ್ನ ರಿಕ್ವೆಸ್ಟ್ ಮಾಡ್ತಾನೆ, ದಯವಿಟ್ಟು ಶ್ರೀಕೃಷ್ಣ ಹೇಗಿದ್ರು ಅಂತ ಅದರ ಒಂದು ವಿವರಣೆ ಕೊಡಿ ಅಂತ. ಶಿ ಸೇಸ್ ಓಕೆ. ಆಗ ವಜ್ರನಾಭ ಈ ಸ್ಕಲ್ಪ್ಟರ್ ಆಫ್ ಗಾಡ್ಸ್, ದೇವಿ ದೇವತೆಗಳ ಆರ್ಕಿಟೆಕ್ಟ್ ಇರ್ತಕ್ಕಂತ ಯಾರದು, ಯಾರಿಗೆ ನೆನಪಿದೆ? ಎಸ್, ವಿಶ್ವಕರ್ಮ ಸರ್. ವಾವ್ ದೇವರೇ. ಓಕೆ, ಸುಜಯ ಅಕ್ಕ ಇದೆ ಕಾನ್ಶಿಯಸ್ ಅಂಡ್ ಕಾನ್ಶಿಯಸ್ಲಿ ಆಕ್ಟಿವ್. ಎಸ್, ವಿಶ್ವಕರ್ಮ. ಸೊ ದೇ ಸಮನ್ ವಿಶ್ವಕರ್ಮನನ್ನ ಕರೆದು ಶ್ರೀಕೃಷ್ಣ ಹೇಗಿದ್ದಾನೆ ಹಾಗೆ ವಿವರಣೆ ಉತ್ತರೆಯ ಕೊಡ್ತಾರೆ. ಸೊ ಅದರ ಹಾಗೆ ನೀವು ಪ್ರತಿಮೆಯನ್ನ, ಐಡಲ್ ಅನ್ನ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡೋದು. He says okay fine, and ಉತ್ತರೆ went on explaining. ಉತ್ತರೆ ಶ್ರೀ went on explaining ಕೃಷ್ಣ ಹೇಗೆ ಕಾಣ್ತಿದ್ರು, ಹೇಗೆ ಇದ್ದರು ಅಂತ. ಅಂಡ್ ದ ಐಡಲ್ ವಾಸ್ ರೆಡಿ. ಆನಂತರ ಉತ್ತರೆಗೆ ಆ ಐಡಲ್ ಅನ್ನ, ಆ ಒಂದು ಪ್ರತಿಮೆಯನ್ನ, ಶ್ರೀಕೃಷ್ಣನ ವಿಗ್ರಹವನ್ನ ತೋರಿಸಿದ್ರು. ಆಗ ಉತ್ತರೆ ಮೇಲಿಂದ ಕೆಳಗೆ ನೋಡಿ ಹೇಳಿದ್ರು, ಪಾದಗಳು ಶ್ರೀಕೃಷ್ಣನ ಹಾಗೆ ಇದೆ, ಆದರೆ ಮೇಲಿನ ಪೋರ್ಷನ್ ಏನಿದೆ, ದ ಫೇಸ್ ಆಗ್ಲಿ ಟ್ರಂಕ್ ಆಗ್ಲಿ, ಇಟ್ ಇಸ್ ನಾಟ್ ಲೈಕ್ ಶ್ರೀಕೃಷ್ಣ. ಸೊ ವಜ್ರನಾಭ ಅಗೇನ್ ರಿಕ್ವೆಸ್ಟ್
ವಿಶ್ವಕರ್ಮ ಅವರಿಗೆ ಇನ್ನೊಂದು ಮೂರ್ತಿ ಮಾಡಿ ದಯವಿಟ್ಟು ಅಗೇನ್ ಉತ್ತರೆ ವಿಲ್ ಎಕ್ಸ್ಪ್ಲೈನ್. ಸೊ ಉತ್ತರೆ ವೆಂಟ್ ಆನ್ ಎಕ್ಸ್ಪ್ಲೈನಿಂಗ್, ಉತ್ತರೆ ವೆಂಟ್ ಆನ್ ಟೆಲಿಂಗ್ ಹೌ ಶ್ರೀ ಕೃಷ್ಣ ಲುಕ್ಸ್. ಮತ್ತೆ ಪುನಃ ಶ್ರೀ ಸ್ಟಾರ್ಟೆಡ್ ಎಕ್ಸ್ಪ್ಲೈನಿಂಗ್. ಸೊ ಎಕ್ಸ್ಪ್ಲೈನ್ ಮಾಡಿದ್ರು, ಆ ಮೂರ್ತಿ ಆಯ್ತು. ಅಗೇನ್ ಉತ್ತರೆ ಆ ಮೂರ್ತಿಯನ್ನ ನೋಡಿದಾಗ ದ ಟ್ರಂಕ್ ಪೋರ್ಷನ್, ದಟ್ ಈಸ್ ದ ಚೆಸ್ಟ್ ಪೋರ್ಷನ್ ಅಂಡ್ ದ ಸ್ಟಮಕ್ ಪೋರ್ಷನ್ ಶ್ರೀ ಕೃಷ್ಣನ್ ತರ ಇದೆ, ಬಟ್ ನಾಟ್ ದ ಫೇಸ್ ಅಥವಾ ದ ಲೋವರ್ ಪೋರ್ಷನ್ ಅಂತ ಹೇಳುದು. ಸೊ ಓಕೆ, ಎಂತ ಮಾಡೋದು ಅಥವಾ ಏನು ಮಾಡೋದು? ಸೊ ಅಗೇನ್ ವಜನಾಭ ಅವರು ವಿಶ್ವಕರ್ಮನನ್ನ ರಿಕ್ವೆಸ್ಟ್ ಮಾಡಿದ್ರು, ದಯವಿಟ್ಟು ಇನ್ನೊಂದು ಐಡಲ್ ಅನ್ನ ಮಾಡಿ, ಬಹುಶಃ ಈ ಟೈಮ್ ಇಟ್ ವಿಲ್ ಬಿ ಪರ್ಫೆಕ್ಟ್ ಅಂತ. ಸೊ ವಿಶ್ವಕರ್ಮ ಅಗ್ರೀಸ್ ಅಂಡ್ ಇನ್ನೊಂದು ಮೂರ್ತಿಯನ್ನ ಅವರು ಮಾಡಲಿಕ್ಕೆ ಕೆತ್ತಲಿಕ್ಕೆ ಶುರು ಮಾಡಿದ್ರು. ಅಂಡ್ ಉತ್ತರೆ ಸ್ಟಾರ್ಟೆಡ್ ಎಕ್ಸ್ಪ್ಲೈನಿಂಗ್ ಹೌ ಶ್ರೀ ಕೃಷ್ಣ ಲುಕ್ಸ್. ಸೊ ತದನಂತರ ಮೂರ್ತಿ ಆಯ್ತು ಆಫ್ಟರ್ ದ ಎಕ್ಸ್ಪ್ಲನೇಷನ್ ಅಂಡ್ ಅದರ್ ಥಿಂಗ್ಸ್. ಈ ಬಾರಿ ಉತ್ತರೆ ಬಂದು ನೋಡಿದಾಗ ಮುಖ, ಎಸ್, ಮುಖವು ಶ್ರೀಕೃಷ್ಣನ ಹಾಗೆ ಇದೆ, ಬಟ್ ದ ರೆಸ್ಟ್ ಆಫ್ ದ ಪೋರ್ಷನ್ ಇಸ್ ನಾಟ್ ಲೈಕ್ ಶ್ರೀಕೃಷ್ಣ, ಬಟ್ ಮುಖ ಇಸ್ ಲೈಕ್ ಕೃಷ್ಣ. ಸೊ ಸೊ ದೇ ವರ್ ಹ್ಯಾಪಿ, ನಾಟ್ ವೆರಿ ಹ್ಯಾಪಿ, ಯಾಕಂದ್ರೆ ದ ಎಂಟೈರ್ ಶ್ರೀಕೃಷ್ಣಂದು ಐಡಲ್ ಹೇಗೆ ಶ್ರೀಕೃಷ್ಣ ಕಾಣ್ತಾ ಇದ್ರು ಹಾಗೆ ಇಲ್ಲ. ಸೊ ಹಾಗೆ 3 ಮೂರ್ತಿಗಳು ರೆಡಿ ಆಯ್ತು. ದೇರ್ ವರ್ 3 ಐಡಲ್ಸ್ ವಿಚ್ ವಾಸ್ ರೆಡಿ. ಈ 3 ಐಡಲ್ಸ್ ದೇ ಆರ್ ಅವೈಲೇಬಲ್ ಇನ್ ಮಥುರಾ, ವೃಂದಾವನ, ಅಂಡ್ ದೇ ಆರ್ ಫೇಮಸ್. ಸೊ ಯಾವ ಐಡಲಿನ ಕಾಲುಗಳು, ದಟ್ ಇಸ್ ಫೀಟ್, ಎಕ್ಸಾಕ್ಟ್ಲಿ ಶ್ರೀಕೃಷ್ಣ ಅಥವಾ ಕೃಷ್ಣನ ಪಾದವನ್ನು ಹೊಂದಿರ್ತಿತ್ತು ಅಥವಾ ಎಕ್ಸಾಕ್ಟ್ಲಿ ದ ಸೇಮ್, ಆ ಐಡಲಿಗೆ ರಾಧಾ ಮದನ ಮೋಹನ ಅಂತ ಕರೆಯಲ್ಪಟ್ಟಿದೆ ಅಥವಾ ಕರೆಯಲಾಗಿದೆ ಅಥವಾ ಕರೆದರು. ರಾಧಾ ಮದನ್ ಮೋಹನ್, ದಟ್ ವಾಸ್ ಐಡಲ್. ಕಾಲುಗಳು, ಪಾದಗಳು ಪರ್ಫೆಕ್ಟ್ ಆಗಿ ಶ್ರೀಕೃಷ್ಣನ ಹಾಗೆ ಇದೆ ಅಂತ ಉತ್ತರೆ ಹೇಳಿದ್ದಾಗ ಆ ಒಂದು ಐಡಲಿಗೆ ಏನ್ ಹೆಸರಿಟ್ರು? ರಾಧಾ ಮದನ್ ಮೋಹನ. So second idol wherein the trunk was matching, the torso was matching, chest part and the stomach part ಯಾವುದು ಶ್ರೀ ಕೃಷ್ಣನ ಹಾಗೆ ಇತ್ತು, ಆ ಪೋರ್ಷನಿಗೆ ರಾಧಾ ಗೋಪಿನಾಥ್ ಅಂತ ಹೆಸರಿಟ್ಟರು. ರಾಧಾ ಗೋಪಿನಾಥ್. ಸೊ ಮೂರನೇದು wherein the face was exactly like ಶ್ರೀ ಕೃಷ್ಣ's ಫೇಸ್ ಹೇಗೆ ಕೃಷ್ಣನ ಫೇಸಿಗೆ ಮ್ಯಾಚ್ ಆಗ್ತಾ ಇತ್ತು, ಆ ಐಡಲಿಗೆ, ಆ ವಿಗ್ರಹಕ್ಕೆ ರಾಧಾ ಗೋವಿಂದ ಅಂತ ಹೆಸರು. ಸೊ 3 ವಿಗ್ರಹಗಳು ಅಲ್ಲಿ ಪ್ರಸಿದ್ಧಿ ಪಡೆದಿದೆ ಮಥುರಾ ವೃಂದಾವನಲ್ಲಿ. ರಾಧಾ ಮದನ್ ಮೋಹನ, ರಾಧಾ ಗೋಪಿನಾಥ, ರಾಧಾ ಗೋವಿಂದ. ಸೊ ಇಫ್ ಯು ವಾಂಟ್ ಟು ಎಕ್ಸಾಕ್ಟ್ಲಿ ಸಿ ಆರ್ ಎಕ್ಸಾಕ್ಟ್ಲಿ ವ್ಯೂ ಹೌ ಶ್ರೀ ಕೃಷ್ಣ ಲುಕ್ಸ್, ಸೊ ಈ 3 ಐಡಲ್ ಅನ್ನ ನೀವು ನೋಡಬೇಕಾಗುತ್ತೆ. Only then you will get an idea of how beautiful and how wonderful Sri Krishna looks like. Okay, ದೇವರೇ, ಸೊ ದಟ್ ಇಸ್ ದ ಸ್ಟೋರಿ ನಾನು ಹೇಳ್ಬೇಕಂತ ನಿನ್ನೆ ಹೇಳಿದ್ದು ಅಂಡ್ ಇಷ್ಟಪಟ್ಟಿದ್ದು. ಅಂಡ್ ಈ ಕತೆ ಯಾರ್ಯಾರಿಗೆ ಗೊತ್ತಿತ್ತು? ನೋ ಒನ್. ಸುಜಯ ಆಲ್ಸೋ ನಾಟ್. ಯಾರಿಗೂ ಗೊತ್ತಿಲ್ಲ ಸರ್. ಸರಿ ಇದು. Okay, so this is the story of Sri Krishna and ಜನಾಭ ಅವರು ವಿಶ್ವಕರ್ಮ ಅವರ ಹೆಲ್ಪ್ ಅಲ್ಲಿ ಕೆತ್ತಿಸಿದರು ಅಥವಾ ಸ್ಕಲ್ಪ್ಟ್ ಮಾಡಿದರು. ಸೊ ಆ ವಿಗ್ರಹಗಳು ಅಲ್ಲಿ ಮಥುರೆ ವೃಂದಾವನಲ್ಲಿದೆ. ಎನಿವನ್ ಕ್ಯಾನ್ ಗೋ ಅಂಡ್ ಹ್ಯಾವ್ ಅ ದರ್ಶನ್ ಆಫ್ ದಟ್. ಓಕೆ ದೇವ್ರೆ, ಸೊ ಯಾರು ಮಥುರೆ ವೃಂದಾವನಕ್ಕೆ ಹೋಗಿದ್ರು ಸಹ ದರ್ಶನ ಮಾಡಿದಾರ ಇಲ್ಲ ನನಗೆ ಗೊತ್ತಿಲ್ಲ. ಸೊ ದಿಸ್ ಇಸ್ ದ ಥಿಂಗ್. ಓಕೆ, ಅಂಡ್ ದಿಸ್ ಇಸ್ ದ ಸ್ಟೋರಿ ಫಾರ್ ಯುವರ್ ಯುಗಾದಿ. So this is the story for your Yugadi. So yes, Devare, shall we go back to our pranayama, please?